ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಬಚಾವಾಗಲು ಸಿಎಂ ಸಿದ್ದರಾಮಯ್ಯ ಸಂಚು ರೂಪಿಸುತ್ತಿರುವುದು ನಿಜಾನಾ? ಯಾಕಂದ್ರೆ ಈಗ ರಾಜ್ಯದಲ್ಲಿ ಆಗುತ್ತಿರುವ ರಾಜಕೀಯ ಬೆಳವಣಿಗೆ ಬಗ್ಗೆ ಬಿಜೆಪಿ ಅಪಸ್ವರ ನುಡಿಯುತ್ತಿದೆ. ಮೋದಿ ಋಣದಲ್ಲಿ ತಮ್ಮ ಹೆಸರನ್ನ ಮಾಡಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಎಂದು ಆರೋಪಿಸಿದೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಆತಂಕ ಸೃಷ್ಟಿ ಮಾಡಿದ್ದು, ಈ ವಿಚಾರವಾಗಿ ಬಿಜೆಪಿ ಸಂಸದ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರು, ಕಾಂಗ್ರೆಸ್ ಸರ್ಕಾರಕ್ಕೆ ಜನರು 2/3 ಮೆಜಾರಿಟಿ ಕೊಟ್ಟಿದ್ದಾರೆ. ಇವರಲ್ಲಿ 137 ಜನರಿದ್ದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲು ಯಾರು ಮುಂದೆ ಬರ್ತಿಲ್ಲ. ದಸರಾ, ಗಣೇಶ, ದೀಪಾವಳಿ ಹಬ್ಬದಂತೆ ಒಂದೊಂದೇ ಭ್ರಷ್ಟಾಚಾರ ಹಗರಣಗಳು ಹೊರ ಬರುತ್ತಲೇ ಇವೆ. ಈ ಗಡಿಬಿಡಿಯಲ್ಲಿ ಹಗರಣಗಳನ್ನ ಮುಚ್ಚಿ ಹಾಕಲು ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಇವರಿಗೆ ಕೊಟ್ಟ ಗ್ಯಾರಂಟಿಗಳನ್ನ ಪೂರೈಸೋಕೆ ಆಗ್ತಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕು ಆಗ್ತಿಲ್ಲ. ಅದಕ್ಕೆ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಗ್ಯಾರಂಟಿ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ದುಸ್ಥಿತಿಗೆ ಸರ್ಕಾರ ಬಂದಿದೆ. ಇದರಿಂದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಎಂದು ಬಿವೈ ರಾಘವೇಂದ್ರ ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಕೋಟಿ ಮೊತ್ತದ ಆಫರ್ ವಿಚಾರವಾಗಿ ಮಾತನಾಡಿದ ಅವರು, ನಮಗೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರುವ ಅವಶ್ಯಕತೆ ಇಲ್ಲ. ಅವರ ಮೇಲೆ ಭ್ರಷ್ಟಾಚಾರ, ಕಪ್ಪು ಚುಕ್ಕಿಗಳು ಇದೆ. ಅವರಲ್ಲಿ ಆಂತರಿಕ ರಾಜಕೀಯ ಕಚ್ಚಾಟ ನಡೀತಾ ಇದೆ. ಶಾಸಕರು ತಮ್ಮ ಪರ ಇದ್ದಾರೆ. ಸಿದ್ದರಾಮಯ್ಯ ಮುಟ್ಟಿದ್ರೆ ಸರ್ಕಾರ ಉಳಿಯಲ್ಲ ಅನ್ನೋ ಸಂದೇಶ ಡಿಕೆ ಶಿವಕುಮಾರ್ಗೆ ಕೊಡೋಕೆ ಈ ರೀತಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಅಲ್ಲದೆ ಮೂಡಾ ಬಗ್ಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಡವರಿಗೆ ಸೈಟ್ ಸಿಗದೆ ಇರೋ ಟೈಮ್ನಲ್ಲಿ ಅವರಿಗೆ ಸೈಟ್ ಸಿಗುತ್ತೆ. ವಕ್ಫ್ ಆಸ್ತಿಯನ್ನ ಯಾರು ನುಂಗಿದ್ದಾರೆ ಅನ್ನೋದು ಅಧಿವೇಶನದಲ್ಲಿ ಹೊರ ಬಂದೇ ಬಿಡುತ್ತೆ. ನಮ್ಮಲ್ಲಿ ಅನ್ವರ್ ಮಾರ್ಪಾಡಿ ಅನ್ನೋರು ತನಿಖೆ ಮಾಡಿದ್ದಾರೆ. ಅವರು ಈ ವಿಚಾರದ ಬಗ್ಗೆ ಉತ್ತಮ ತನಿಖೆ ಮಾಡಿದ್ದಾರೆ. ಸದ್ಯದಲ್ಲೇ ಎಲ್ಲ ಹೊರ ಬರುತ್ತೆ ಎಂದು ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದ್ದಾರೆ. ಹಾಗೆ ಕೋವಿಡ್ ಸಮಯದಲ್ಲಿ ಜನರ ಜೀವ ಉಳಿಸುವ ಬಿಜೆಪಿ ಸರ್ಕಾರ ಸಾಕಷ್ಟು ಕೆಲಸಗಳನ್ನ ಮಾಡಿತು. ಎಲ್ಲಂದರಲ್ಲಿ ಆಕ್ಸಿಜನ್ ತಂದು ಜನರ ಜೀವ ಉಳಿಸುವ ಕೆಲಸ ಮಾಡಲಾಗಿದೆ. ಯಾರು ಪಿಪಿ ಕಿಟ್ ಇಲ್ಲದೆ ಕೆಲಸ ಮಾಡದೇ ಇರೋ ಸಂದರ್ಭದಲ್ಲಿ ಪಿಪಿ ಕಿಟ್ ಕೊಟ್ಟು ಕೆಲಸ ಮಾಡಿಸಲಾಗಿದೆ. ಇಂತಹ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಜನರ ಗಮನ ಬೇರೆ ಕಡೆ ಸೆಳೆಯಲು ಈ ರೀತಿ ಮಾಡಲಾಗ್ತಾ ಇದೆ. ಯಡಿಯೂರಪ್ಪ ಅವರನ್ನ ಬೆದರಿಸಲು ಆಗುವುದಿಲ್ಲ. ವಿಜೇಂದ್ರ ಉತ್ತಮ ನಾಯಕರಾಗಿ ಬೆಳೀತಾ ಇದ್ದಾರೆ. ಅದಕ್ಕೂ ಮೂಗುದಾರ ಹಾಕಬೇಕು ಅಂತ ಕಾನೂನು ಚೌಕಟ್ಟಿನಲ್ಲಿರೋ ಕಾನೂನು ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಧಮಕಿ ಹಾಕಲು ಕಾನೂನು ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡಲಾಗ್ತಾ ಇದೆ. ವಕ್ಫ್ ಹೋರಾಟ ವಿಚಾರದಲ್ಲಿ 2 ಟೀಮ್ ಇಲ್ಲ, 2 ಅಲ್ಲ 10 ಟೀಮ್ ಆಗಿ ಹೋರಾಟ ಮಾಡಿದ್ರೂ ಪರವಾಗಿಲ್ಲ. ವಕ್ಫ್ ವಿಚಾರ ಎತ್ಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಿಧಾನದಲ್ಲಿ. ವಕ್ಫ್ ಪ್ರಶ್ನೆ ಮಾಡೋಕೆ ಬರದೇ ಇರೋ ತರ ವಕ್ಫ್ ನಲ್ಲಿ ಟ್ರಿಬ್ಯುನಲ್ ಮಾಡಲಾಗಿದೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ವಕ್ಫ್ ಟ್ರಿಬ್ಯುನಲ್ ಮಾಡಲಾಗಿದೆ. ವಕ್ಫ್ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋಕೆ ಬರುವುದಿಲ್ಲ. ನಾವು ಇದರ ವಿರುದ್ಧ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.